ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಿಮಗೋಸ್ಕರ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದೇನಂದರೆ ಹೆಸರು ಕಾಳು ಮತ್ತು ಹಲಸಿನಕಾಯಿ ಬಳಸ್ಕೊಂಡು ಒಂದು ಒಳ್ಳೆ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೋಸ್ಕರ ಹಲಸಿನಕಾಯಿನೆಲ್ಲ ಸಣ್ಣಕ್ಕೆ ಕೊಟ್ಟು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಉಪ್ಪು ಮತ್ತು ಅರಿಶಿಣದ ನೀರಲ್ಲಿ ಕೊತ್ತಿ ನೆನೆಸಿಟ್ಕೊಂಡಿದ್ದೀನಿ. ಈಗ ನಾವು ಸಾಂಬಾರಿಗೋಸ್ಕರ ಮಸಾಲೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಹಲಸಿನಕಾಯಿ ಅಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಈಗಂತೂ ಹಲಸಿನಕಾಯಿ ಸೀಸನ್ ಇದೆ, ಮಿಸ್ ಮಾಡದೆ ಈ ರೆಸಿಪಿ ಟ್ರೈ ಮಾಡಿ. ಅದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಜೀರಿಗೆ, ಗಸಗಸೆ, ಹುರ್ಗಡ್ಲೆ ಇದಿಷ್ಟನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಸಣ್ಣ ತೆಂಗಿನಕಾಯಿನಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ನಾನು ಒಂದು ಮಸಾಲೆ ಎಲ್ಲ ಹುರ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲಿನ ಕಾಯೋದಿಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕಾಯೋದಕ್ಕೆ ಕಾದ ನಂತರ ನಾವೆಲ್ಲ ಏನು ಮಸಾಲೆ ರೆಡಿ ಮಾಡಿ ಇಟ್ಟಿದ್ವಲ್ಲ, ಆ ರೆಡಿ ಮಾಡಿಟ್ಟಿರುವಂತಹ ಮಸಾಲೆನೂ ಎಲ್ಲ ಇದರೊಟ್ಟಿಗೆ ಸೇರಿಸ್ಕೊಳ್ಳೋಣ. ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮ್ಮೆಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ವಿಡಿಯೋ ಫಸ್ಟ್ ನೋಡ್ಬೋದು. ಹಾಗೆ ಪೂರ್ತಿ ವಿಡಿಯೋ ನೋಡೋದ್ಮೇಲೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾವಿಲ್ಲಿ ಈರುಳ್ಳಿ ಪೂರ್ತಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ ಬಂದು ನಾನಿಲ್ಲಿ ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿ ಇಲ್ಲ ಡೈರೆಕ್ಟ್ ಚಿಲ್ಲಿ ಪೌಡ್ರನ್ನ ಹಾಕೋದಿದ್ರು ಅಂದರೂ ಹಾಕೋಬಹುದು. ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿ ಪಕ್ಕದಲ್ಲಿ ತಣ್ಣಗಾಗೋದಕ್ಕೋಸ್ಕರ ಎತ್ತಿ ಇಡ್ತೀನಿ ನಾನು ಇದನ್ನು. ಈ ಹಲಸಿನಕಾಯಿ ಬಳಸ್ಕೊಂಡು ತುಂಬ ವೆರೈಟಿ ರೆಸಿಪೀಸ್ಗಳು ಟ್ರೈ ಮಾಡ್ಬೋದು. ಈಗಂತೂ ಹಲಸಿನಕಾಯಿ ಸೀಸನ್ನು, ಮಿಸ್ ಮಾಡದೆ ಟ್ರೈ ಮಾಡಿ. ಯಾರಿಗೆಲ್ಲ ಹಲಸಿನಕಾಯಿ ಸಿಗುತ್ತೋ ಅವರು ಖಂಡಿತ ಅದರಿಂದ ಒಳ್ಳೊಳ್ಳೆಯ ರೆಸಿಪೀಸ್ಗಳು ಮಾಡಿಕೊಂಡು ಆರೋಗ್ಯಕರವಾದ ಅಡುಗೆ ಮಾಡ್ಕೊಂಡು ತಿನ್ನಿ. ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಈಗಂತೂ ತುಂಬಾ ಪೆಸ್ಟಿಸೈಡ್ಸ್ ಹಾಕ್ತಾರೆ ಎಲ್ಲ ತರಕಾರಿಗಳಿಗೂ. ಕೀಟನಾಶಕಗಳಿರ್ಬೋದು ಅಥವಾ ಯೂರಿಯಾ ಆ ಥರ ಎಲ್ಲ ರಾಸಾಯನಿಕ ಗೊಬ್ಬರಗಳು ಹಾಕ್ತಾರೆ. ಆದರೆ ಹಲಸಿನಕಾಯಿಗೆ ಮಾತ್ರ ಯಾವುದೇ ಥರ ಜಾಸ್ತಿ ನಾವು ಆರೈಕೆ ಇಲ್ಲದೆ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು ಹಲಸಿನಕಾಯಿ. ಆ ಹಲಸಿನಕಾಯಿ ತುಂಬಾ ಆರೋಗ್ಯಕರವಾಗಿರುತ್ತೆ. ಖಂಡಿತ ಯಾರಿಗೆಲ್ಲ ಸಿಗುತ್ತೋ ಅವರು ರೆಸಿಪಿ ಟ್ರೈ ಮಾಡ್ತಾ ಇರಿ ಹಲಸಿನಕಾಯಿಂದು ಅಂತಲೇ ಹೇಳ್ತೀನಿ. ಈಗ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಹಾಗೆ ಹೆಸರು ಕಾಳನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ತಾ ನಾವಿಲ್ಲಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಟೊಮೊಟೊ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬಾಣಲಿನಲ್ಲಿ ಮಸಾಲೆಗಳೆಲ್ಲ ಏನು ತಣ್ಣಗಾಗಕ್ಕಿಟ್ಟಿದ್ದೋ ಇಷ್ಟರಲ್ಲಿ ಅದು ಕೂಡ ತಣ್ಣಗಾಗಿದೆ. ಈಗ ತಣ್ಣಗಾಗಿರೋಂಥ ಮಸಾಲೆ ಪದಾರ್ಥಗಳನ್ನು ನಾನು ಇದರೊಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಒಂದು 2 ಸ್ಪೂನ್ ಅಷ್ಟು ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮೆಣಸಿನ್ಕಾಯಿ ಉರಿಯೋಕೆ ಹಾಕಿಲ್ಲ ಅಂದರೆ ಈ ಟೈಮಲ್ಲೇ ಒಣಮೆಣಸಿನ್ಕಾಯಿ ಪುಡಿನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನಾನಿಲ್ಲಿ ಈಗ ಹಲಸಿನಕಾಯಿ ಕೊತ್ತಿ ಇಟ್ಕೊಂಡಿದ್ನಲ್ಲ ಅದನ್ನು ಹೆಸರು ಕಾಳು ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೀವು ಹೆಸರು ಕಾಳಿಲ್ಲ ಅಂದರೆ ಇದಕ್ಕೆ ಹುರುಳಿಕಾಳು, ಮೊಳಕೆ ಕಟ್ಟರ ಕಾಳು ಹಾಕ್ಬೋದು, ಅಥವಾ ಕಡಲೆಕಾಳು ನೆನೆಸಿ ಹಾಕ್ಬೋದು, ಅಥವಾ ಯಾವುದೇ ಥರ ಮೊಳಕೆ ಕಾಳುಗಳನ್ನು ಕೂಡ ಇದಕ್ಕೆ ಹಾಕಿ ಸಾಂಬಾರು ಮಾಡ್ಬೋದು. ಅದು ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನನ್ನ ಚಾನಲ್ನಲ್ಲೇ ಆಲ್ರೆಡಿ ನಾನು ಹಲಸಿನಕಾಯಿಂದ ಗೋಬಿ ಮಂಚೂರಿ ಹಾಗೂ ಹಲಸಿನಕಾಯ್ದು ಗ್ರೇವಿ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಅದನ್ನು ಚೆಕ್ ಮಾಡಿ ವಿಡಿಯೋ ನೋಡ್ಬೋದು. ತುಂಬ ಅಂದರೆ ತುಂಬಾ ಹೆಲ್ದಿಯಾಗಿರುತ್ತೆ. ಹಲಸಿನಕಾಯಿಂದ ನಮಗೆ ತುಂಬಾ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ರುಬ್ಬಿಟ್ಟಂಥ ಮಸಾಲೆ ನಾನು ಇದರೊಟ್ಟಿಗೆ ಸೇರಿಸ್ಕೊಂಡು ನಮಗಿಲ್ಲಿ ಎಷ್ಟು ಥಿಕ್ನೆಸ್ ಬೇಕು, ನಿಮಗೆ ತುಂಬ ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ನಾವಿಲ್ಲಿ ಇದಕ್ಕೆ ನೀರು ಸೇರಿಸ್ಕೊಂಡು ಕುಕ್ಕರ್ ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಹಲಸಿನಕಾಯಿ ಸಾಂಬಾರು ರೆಡಿ ಆಗುತ್ತೆ. ನೀವು ಇದನ್ನು ರೊಟ್ಟಿ, ಚಪಾತಿ, ಮುದ್ದೆ, ರೈಸ್ ಜೊತೆಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪೂರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಪೂರಿ ದೋಸೆಗೆಲ್ಲ. ನಾನು ಅವತ್ತು ಸಾಂಬಾರು ಮಾಡಿದ್ದೇನೆ, ಮಧ್ಯಾಹ್ನ ಲಂಚ್ಗೋಸ್ಕರ ಸಾಂಬಾರು ಮಾಡಿದ್ದೆ, ಮುದ್ದೆ ಊಟಕ್ಕೆ. ನೆಕ್ಸ್ಟ್ ಡೇ ನಾನು ಬೆಳಗ್ಗೆಯಲ್ಲಿ ಮಾರ್ನಿಂಗು ಇದೇ ಸಾಂಬಾರು ಫುಲ್ ಗಟ್ಟಿಯಾಗಿತ್ತು, ಅದಕ್ಕೆ ರೊಟ್ಟಿ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಖಂಡಿತ ಮಿಸ್ ಮಾಡಿದೆ ಲೈಕ್ ಮಾಡಿ. ಹಾಗೆ ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ ಈ ವಿಡಿಯೋ ಅನ್ನೋದಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈ ಟೈಮ್ನಲ್ಲೇ ಉಪ್ಪು ಖಾರ ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಆ ನಂತರ ನಾವು ಕುಕ್ಕರ್ ಲೈಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನಾನು ಇದು ಕುಕ್ಕರ್ನಲ್ಲಿ ಒಂದು 3 ವಿಷಿಲ್ ಅಷ್ಟು ಕೂಗಿಸ್ಕೊಂಡೆ. ಒಂದು 3 ವಿಷಿಲ್ ಕೂಗಿಸಿದ್ರು ಸಾಕು. ಹಲಸಿನಕಾಯಿ ಎಳೆದಿರುತ್ತಲ್ವ, ಸೊ ಬೇಗನೆ ಬೆಂದೋಗ್ಬಿಡುತ್ತೆ. ಮತ್ತು ಹಾಗೆ ಯಾವಾಗಾದರೂ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸಿದಾಗಲೂ ಈ ರೆಸಿಪಿ ಟ್ರೈ ಮಾಡಿ. ನಾನ್ ವೆಜ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಸೈಡ್ಗೆ ಒಂದು ಸಲಾಡ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕ್ಯಾರೆಟು, ಸೌತೆಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರು ಮತ್ತು
ಪೆಪ್ಪರ್ ಪೌಡರು, ಸಾಲ್ಟ್ ಹಾಕಿ ಸಲಾಡ್ ರೆಡಿ ಮಾಡ್ಕೊಂಡಿದ್ದೆ. ಸೊ ಮಧ್ಯಾಹ್ನದ ಊಟಕ್ಕೆ ನನಗೆ ಮುದ್ದೆ, ಹಲಸಿನಕಾಯಿ, ಹೆಸರುಕಾಳು ಸಾಂಬಾರು ಜೊತೆಗೆ ಒಂದು ಸಲಾಡು ಹಾಗೆ ನೀರು ಮಜ್ಜಿಗೆ ಮಾಡ್ಕೊಂಡಿದ್ದೆ. ಇದಿಷ್ಟು ನನ್ನ ಆರೋಗ್ಯಕರವಾದ ಊಟ ಆಗಿತ್ತು, ಮಧ್ಯಾಹ್ನದ ಊಟ. ಆದಷ್ಟು ಪ್ರತಿಯೊಬ್ಬರು ಆರೋಗ್ಯಕರವಾದ ಊಟನೇ ಸೇವಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಒಳ್ಳೆ ವಿಡಿಯೋಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ನೋಡ್ತಾ ಇರಿ. ಧನ್ಯವಾದಗಳು.